Hello students, welcome to my e-learning class. In this video I am explaining about cross elasticity of demand, one case study on this. Here is a case study. Give the meaning of cross elasticity of demand and state cross elasticity of demand for the following products. You are given with three alternatives for which cross elasticity of demand you have to explain. Cross ಅಂದ್ರೆ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಅರ್ಥ ಕೊಡಿ ಅಂತ ಹೇಳಿ ಕೇಳಿದಾರ. ಹಂಗ ಕೆಳಗಿನ ವಸ್ತುಗಳಿಗೆ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ವಿವರಿಸ್ರಿ ಅಂತ ಹೇಳಿ ಕೊಟ್ಟಿದ್ದಾರಲ್ಲಿ. ಓಕೆ, ಸೊ the cross elasticity of demand is an economic concept that measures the responsiveness in the quantity demanded for one good when the price for another good changes. ಛೇದಕ ಸ್ಥಿತಿ ಸ್ಥಾಪಕತ್ವ ಏನು ಹೇಳ್ತೇವೆ, ಇದನ್ನು ಕ್ರಾಸ್ ಇಲಾಸ್ಟಿಟಿಗೆ ನಾವು ಛೇದಕ ಅಂತ ಹೇಳಿ ಕರಿತೇವೆ ಕನ್ನಡ ಒಳಗೆ. ಛೇದಕ ಸ್ಥಿತಿ ಸ್ಥಾಪಕತ್ವ ಅಂತಂದರೆ ಇದೊಂದು ಆರ್ಥಿಕ ಪರಿಕಲ್ಪನೆ ಐತಿ ಅಂತ ಹೇಳ್ತೇವೆ. ಈ ಪರಿಕಲ್ಪನೆ ಒಳಗೆ ಎರಡು ಗೂಡ್ಸ್ ಅದಾವೆ, ಎಕ್ಸ್ ಆ್ಯಂಡ್ ವಾಯ್. ಓಕೆ, ಈ ಎಕ್ಸದ ಪ್ರೈಸ್ದೊಳಗೆ ಏನಾರ ಚೇಂಜಸ್ ಆಯ್ತು ಅಂತಂದ್ರೆ ವಾಯ್ದ ಮೇಲೆ ಪರಿಣಾಮ ಬೀರ್ತಿರ್ತೈತಿ. ಅಂದ್ರೆ ಇಲ್ಲೇ ನಾವು ಮಾತಾಡಕತ್ತದ್ದು ಪ್ರೈಸ್ ಆಫ್ ಎಕ್ಸ್, ಕ್ವಾಂಟಿಟಿ ಡಿಮಾಂಡೆಡ್ ಫಾರ್ ಎಕ್ಸ್, ಅದ್ರ ಬಗ್ಗೆ ಮಾತಾಡಕತ್ತಿಲ್ಲ. ಏನು ಮಾತಾಡಕತ್ತೀವಿ, ಪ್ರೈಸ್ ಆಫ್ ಎಕ್ಸ್ ಅದರ ಪರಿಣಾಮ ವಾಯಕ್ಕೆ ಏನಾಗಕತ್ತೈತಿ, ವಾಯ್ದ ಪ್ರೈಸ್ ಎಕ್ಸ್ಗೆ ಏನು ಪರಿಣಾಮ ಬೀರಾಗತ್ತೈತಿ, ಇದನ್ನು ಛೇದಕ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಅದಕ್ಕೆ ರೆಸ್ಪಾನ್ಸಿವ್ನೆಸ್ ಅಂತ ಹೇಳಾಗತ್ತೇವೆ ನಾವಲ್ಲಿ. ಏನೈತಲ್ಲ ರೆಸ್ಪಾನ್ಸಿವ್ನೆಸ್ ಅಂದ್ರೆ ಅದರ ಪರಿಣಾಮ ಅಥವಾ ಅದರ ಒಂದು ಪ್ರತಿಫಲ ಅಂತ ಹೇಳಿ ಹೇಳ್ತೇವೆ. ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಒನ್ ಗೂಡ್, ಒಂದು ಸರಕಿನ ಬೆಲೆಯಲ್ಲಿ ಆದಂತಹ ಬದಲಾವಣೆ ಇನ್ನೊಂದು ಸರಕಿನ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತತಿ, ಏನು ಪರಿಣಾಮ ಬೀರ್ತತಲ್ಲ ಅದನ್ನು ಛೇದಕ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ. ಒಂದು ಸರಕಿನ ಬೆಲೆಯಲ್ಲಿ ಆದಂತಹ ಬದಲಾವಣೆ ಇನ್ನೊಂದು ಸರಕಿನ ಬೇಡಿಕೆಯ ಮೇಲೆ ಏನು ಪರಿಣಾಮ ಬೀರುತ್ತದೆ, ಅದರ ಒಂದು ಪರಿಣಾಮವನ್ನು ನಾವು ಛೇದಕ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಓಕೆ, ಅದಕ್ಕೆ ಅದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಾವು ಏನು ಮಾಡ್ತೇವೆ ಅಂದ್ರೆ ಕ್ರಾಸ್ ಇಲಾಸ್ಟಿಟಿ ಆಫ್ ಡಿಮಾಂಡ್ ಕ್ಯಾಲ್ಕುಲೇಷನ್ಗೆ ಈ ಒಂದು ಸೂತ್ರವನ್ನು ನಾವಲ್ಲೇ ಉಪಯೋಗ ಮಾಡ್ತೇವೆ. ಪರ್ಸಂಟೇಜ್ ಚೇಂಜ್ ಇನ್ ಪ್ರೈಸ್ ಆಫ್ ಪ್ರಾಡಕ್ಟ್ ಎಕ್ಸ್ದ ಪ್ರೈಸ್ದೊಳಗೆ ಆದಂತಹ ಬದಲಾವಣೆ ಇಲ್ಲಿ ಇಟ್ ಶುಡ್ ಬಿ ಡಿಮಾಂಡ್. ಓಕೆ, ಇಟ್ ಶುಡ್ ಬಿ ಡಿಮಾಂಡ್. ಪರ್ಸಂಟೇಜ್ ಚೇಂಜ್ ಇನ್ ದ ಡಿಮಾಂಡ್ ಆಫ್ ಪ್ರಾಡಕ್ಟ್ ವಾಯ್ ಅಂತ ಹೇಳಿ ಹೇಳ್ತೇವೆ. ಪ್ರಾಡಕ್ಟ್ ಎಕ್ಸ್ದ ಬೆಲೆಯಲ್ಲಿ ಆದಂತಹ ಬದಲಾವಣೆ ಪ್ರಾಡಕ್ಟ್ ವಾಯ್ದ ಡಿಮಾಂಡ್ ಮೇಲೆ, ಬೇಡಿಕೆಯ ಮೇಲೆ ಆದಂತಹ ಬದಲಾವಣೆ, ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಕ್ರಾಸ್ ಇಲಾಸ್ಟಿಟಿ ಆಫ್ ಡಿಮಾಂಡ್ ನಮಗೆ ಸಿಗತ್ತಾ. ಓಕೆ, ಸೊ ಇಲ್ಲಿ ನಿಮಗೆ ಏನು ಮಾಡ್ಯಾರ ಅಂತಂದ್ರೆ 3 ಸಿಚುವೇಶನ್ ಕೊಟ್ಟಾರ. ಫಸ್ಟ್ ಸಿಚುವೇಶನ್ ಒಳಗೆ ಅಂದರೆ ಗೂಡ್ಸ್ ಕೊಟ್ಟಾರ, ಕಾಂಬಿನೇಷನ್ ಆಫ್ ಗೂಡ್ಸ್ ಕೊಟ್ಟಾರ, ಸರಕಿನ ಒಂದು ಜೋಡಣೆಯನ್ನು ಕೊಟ್ಟಾರ. ಫಸ್ಟ್ ಕೇಸ್ ಒಳಗೆ ಕೆಲ್ವಿನೇಟರ್ ರೆಫ್ರಿಜರೇಟರ್ ಜೋಡಿ ಗೋದ್ರೇಜ್ ರೆಫ್ರಿಜರೇಟರ್ ಎರಡೂ ಏನದಾವ, ಇಲೆಕ್ಟ್ರಾನಿಕ್ ಗೂಡ್ಸ್ ಅದಾವ. ಹೌದಾ, ಇದು ಒಂದು ರೆಫ್ರಿಜರೇಟರ್ ಐತಿ, ಇದು ಒಂದು ರೆಫ್ರಿಜರೇಟರ್ ಐತಿ. ಕಂಪ್ನಿ ಅಷ್ಟೇ ಬೇರೆ ಐತಲ್ಲೇ. ಅದಕ್ಕೆ ನಾವು ಏನು ಹೇಳ್ತೇವೆ, ಇವನ್ನ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳಿ ಹೇಳ್ತೇವೆ. ಏನು ಹೇಳ್ತೇವೆ ನಾವಲ್ಲೇ, ಬದಲಿ ಸರಕುಗಳು ಅಂತ ಹೇಳಾಗತ್ತೇವೆ. ಏನು ಹೇಳಾಗತ್ತೇವೆ, ಬದಲಿ ಸರಕುಗಳು ಅಂತ ಹೇಳ್ತೇವೆ. ಇನ್ ಕೇಸ್ ಆಫ್ 2 goods ಆರ್ ಸಬ್ಸ್ಟಿಟ್ಯೂಟ್, ಬದಲಿ ಸರಕುಗಳು ಇದ್ರು ಫಾರ್ ಈಚ್ ಅದರ್ ಲೈಕ್ ಟೀ ಆ್ಯಂಡ್ ಕಾಫಿ. ಕಾಫಿದ ನಾ ಎಕ್ಸಾಂಪಲ್ ಕೊಟ್ಟೇನಿ. ನಾನು ಹಿಂದಿನ ವಿಡಿಯೋದೊಳಗೆ ಕ್ರಾಸ್ ಇಲಾಸ್ಟಿಟಿ ಮೇಲೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಲ್ಲೇ ಕ್ರಾಸ್ ಇಲಾಸ್ಟಿಟಿ ವಿಲ್ ಬಿ ಪಾಸಿಟಿವ್. ಕ್ರಾಸ್ ಇಲಾಸ್ಟಿಟಿ ಛೇದಕ
ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅದು ಧನಾತ್ಮಕವಾಗಿರುತ್ತದೆ, ಪಾಸಿಟಿವ್ ಇರ್ತೈತಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಇನ್ ಕೇಸ್ ದ ಟೂ ಗೂಡ್ಸ್ ಆರ್ ಸಬ್ಸ್ಟಿಟ್ಯೂಟ್, ಬದಲಿ ಸರಕುಗಳಿದ್ವು ಅಂತಂದ್ರೆ ಫಾರ್ ಈಚ್ ಅದರ್, ಟೀ ಮತ್ತು ಕಾಫಿಗತ್ತೆ. ಈಗ ಕೆಲ್ವಿನೇಟರ್ ರೆಫ್ರಿಜರೇಟರ್ ಬೆಲೆ ಹೆಚ್ಚಾತು ಅಂತಂದ್ರೆ ನಾವು ಯಾವುದಕ್ಕೆ ಶಿಫ್ಟ್ ಆಗ್ತೇವೆ? ಗೋದ್ರೇಜ್ ರೆಫ್ರಿಜರೇಟರ್. ನಮಗೆ ಬೇಕಾದದ್ದು ಏನೈತಿ? ಫ್ರಿಜ್ ಬೇಕಾಗೈತಲ್ಲೇ. ಗೋದ್ರೇಜ್ ದರ ತೊಗೋತೇವೆ, ಕೆಲ್ವಿನೇಟರ್. ಯಾವುದಲ್ಲಿ ನಮಗೆ ಬೆಲೆಯಲ್ಲಿ ಸೇಮ್ ಕ್ವಾಲಿಟಿದ ಪ್ರಾಡಕ್ಟ್ ಸಿಗಾಕತ್ತೈತಿ ಅಂದ್ರೆ ಬೆಲೆ ಹೆಚ್ಚಾಗತ್ತೈತಿ ಅಂತಂದ್ರೆ ಇನ್ನೊಂದಕ್ಕೆ ನಾವು ಶಿಫ್ಟ್ ಆಗಿಬಿಡ್ತೇವೆ ಅಥವಾ ಬದಲಾವಣೆಯನ್ನು ಹೊಂತೇವಿ. ಅದಕ್ಕೆ ಅದು ಪಾಸಿಟಿವ್ ಆಗಿರ್ತೈತಿ ಅಂತ ಹೇಳಿ or replaces the need for ಒಂದು ಸರಕಿನ ಅನುಭೋಗ ಇನ್ನೊಂದು ಸರಕಿನೊಂದಿಗೆ ಅಲ್ಲೇ ಅನುಭೋಗಕ್ಕೆ ಒಂದು ಬದಲಾವಣೆಯನ್ನು ಹೊಂದತಿ ಅಂತ ಹೇಳ್ತೇವೆ. ಟೀದ ಬೆಲೆ ಹೆಚ್ಚಾಯಿತು ಅಂತಂದ್ರೆ ಆಟೋಮೆಟಿಕ್ಲಿ ಕಾಫಿ ನಮಗಲ್ಲಿ ಸಿಗ್ತಿತ್ತು ಅದ ರೇಟ್ ಒಳಗೆ ಅಂತಂದ್ರೆ ವಿಲ್ ಶಿಫ್ಟ್ ಫಾರ್ ಕಾಫಿ. ಈ ಒಂದು ಇದನ್ನೇನಂತೇವಿ ಅಂದ್ರೆ ಬದಲಿ ಸರಕುಗಳ ಛೇದಕ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಕರಿತೇವೆ. ಓಕೆ, ಇದನ್ನು ಗೂಡ್ಸ್ ಆರ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ. ಬದಲಿ ಸರಕುಗಳು ಅಂತ ಹೇಳಿ ಹೇಳ್ತೇವೆ. ಬದಲಿ ಸರಕುಗಳ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ. ಫ್ರಿಜ್ ಆಫ್ ಕೆಲ್ವಿನೇಟರ್ ರೆಫ್ರಿಜರೇಟರ್ ಇನ್ಕ್ರೀಸಸ್, ದ ಡಿಮಾಂಡ್ ಫಾರ್ ಗೋದ್ರೇಜ್ ರೆಫ್ರಿಜರೇಟರ್ ಇನ್ಕ್ರೀಸಸ್. ಅದಕ್ಕೆ ಇದು 5,000 ಅಂತ ಹೇಳ್ತೇವೆ. ಗೋದ್ರೇಜ್ ರೆಫ್ರಿಜರೇಟರ್ ಬೆಲೆ ಹೆಚ್ಚಾತು ಅಂತಂದ್ರೆ ಅಲ್ಲೇ ಕೆಲ್ವಿನೇಟರ್ ರೆಫ್ರಿಜರೇಟರ್ ಬೇಡಿಕೆ ಹೆಚ್ಚಾಗ್ತತಿ, ಡಿಮಾಂಡ ಹೆಚ್ಚಾಗ್ತತಿ ಅಂತ ಹೇಳಿ ಹೇಳ್ತೇವೆ. ಇದು ಫಸ್ಟ್ ಕೇಸ್ ಆಯ್ತು. ಇನ್ನೊಂದು ಕೇಸ್ ಒಳಗೆ ಏನೈತಿ ಅಂತಂದ್ರೆ ಶೂಸ್ ಆ್ಯಂಡ್ ಸಾಕ್ಸ್ ಅಂತ ಹೇಳ್ತಾರೆ. ಓಕೆ, ಗೂಡ್ಸ್ ಆರ್ ಕಾಂಪ್ಲಿಮೆಂಟರಿ ಗೂಡ್ಸ್. ಈಗ ಹೆಂಗೆ ಇಂಕ ಮತ್ತು ಪೆನ್ನ ಕಾಂಪ್ಲಿಮೆಂಟರಿ ಅಂತ ಹೇಳ್ತೇವೆ ನಾವಲ್ಲೇ. ಓಕೆ, ಪೂರಕ ಸರಕುಗಳು. ಕಾಂಪ್ಲಿಮೆಂಟರಿ ಅನ್ನಕ್ಕೆ ಏನಂತೇವೆ ನಾವು? ಅದನ್ನು ಪೂರಕ ಸರಕುಗಳು ಅಂತ ಹೇಳಿ ಕರಿತೇವೆ. ಪೂರಕ ಸರಕುಗಳು ಅಂತಂದ್ರೆ ಈಗ ಟೀ ಮಾಡಾಕತ್ತೀರಿ ಅಂತಂದ್ರೆ ಟೀಗ ಏನೇನು ಬೇಕು? ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಶುಗರ್ ಆ್ಯಂಡ್ ಪ್ಲಸ್ ಟೀ ಪೌಡರ್. ಓಕೆ, ಟೀ ಪೌಡರ್ ಬೇಕಾಯ್ತೆ. ಅದರ್ವೈಸ್ ಇದಕ್ಕಿನ್ನ ಒಂದು ಏನು ಎಕ್ಸಾಂಪಲ್ ಕೊಡ್ತೇವೆ ಅಂತಂದ್ರೆ ಕಾರ್ ಆ್ಯಂಡ್ ಪೆಟ್ರೋಲ್ ಬೆಲೆ ಹೆಚ್ಚಾಗತ್ತೈತಿ ಅಂತ ಕಾರ್ ಕೊಂಡ್ಕೊಳ್ಳೋದರ ಕಡಿಮೆ ಮಾಡ್ಬೋದು. ಕಾರಿನ ಬೆಲೆ ಹೆಚ್ಚಾಗೈತಿ ಅಂತ ಹೇಳಿ ಅಂದ್ರೆ ಪೆಟ್ರೋಲರ ರೇಟರ ಏನೈತಿ ಅಂದ್ರೆ ಪೆಟ್ರೋಲ್ಗೆ ಡಿಮಾಂಡ್ ಕಡಿಮೆ ಆಗಬಹುದು. ಇದನ್ನು ನಾವೇನಂತೇವಿ? ಕಾಂಪ್ಲಿಮೆಂಟರಿ ಅಂತ ಹೇಳ್ತೇವೆ, ಪೂರಕ ಅಂತ ಹೇಳ್ತೇವೆ. ಗೂಡ್ಸ್ ಆರ್ ಕಾಂಪ್ಲಿಮೆಂಟರಿ. ಈಗ ಶೂಸ್ ಮತ್ತು ಸಾಕ್ಸ್ ಏನದಾವ? ಕಾಂಪ್ಲಿಮೆಂಟರಿ, ಪೂರಕ ಸರಕುಗಳದಾವ. ಪೂರಕ ಸರಕುಗಳ ಒಂದು ನೇಚರ್ ಏನೈತಿ ಅಂತಂದ್ರೆ ಸ್ಥಿತಿಸ್ಥಾಪಕತ್ವದೊಳಗೆ ಅದರ ಒಂದು ಪರಿಸ್ಥಿತಿ ಏನೈತಿ ಅಂದ್ರೆ ಶೂಸ್ ಆ್ಯಂಡ್ ಸಾಕ್ಸ್ ಆರ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅದಾವ. ಆ್ಯಂಡ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಶೂಸ್ ವಿಲ್ ಕಾಸ್ ಅ ಡಿಕ್ರೀಸ್ ಇನ್ ಡಿಮಾಂಡ್ ಫಾರ್ ಇಟ್ಸ್ ಕಾಂಪ್ಲಿಮೆಂಟರಿ ಗೂಡ್ಸ್. ಒಂದು ಬೆಲೆ ಹೆಚ್ಚಾಗೈತಿ ಅಂತಂದ್ರೆ ಇನ್ನೊಂದು ಸರಕಿನ ಬೇಡಿಕೆ ಏನೈತಿ? ಕಡಿಮೆ ಆಗಿಬಿಡ್ತೈತಿ. ಓಕೆ, ಇನ್ ಕೇಸ್ ಆಫ್ ದ ಗೂಡ್ಸ್ ಆರ್ ಕಾಂಪ್ಲಿಮೆಂಟರಿ ಇನ್ ನೇಚರ್ ಲೈಕ್ ಶೂಸ್ ಆ್ಯಂಡ್ ಸಾಕ್ಸ್, ದ ಕ್ರಾಸ್ ಇಲಾಸಿಟಿ ವಿಲ್ ಬಿ ನೆಗೆಟಿವ್. ಏನಿರ್ತೈತಿ? ಅದು ಋಣಾತ್ಮಕವಾಗಿರ್ತೈತಿ. ಸ್ಥಿತಿಸ್ಥಾಪಕತ್ವ ಹೆಂಗಿರ್ತೈತಿ? ಋಣಾತ್ಮಕ ಇರ್ತೈತಿ. ಡಿಮಾಂಡ್ ಫಾರ್ ಇನ್ಕ್ರೀಸ್ ಡಿಕ್ರೀಸಸ್ ದ ಪ್ರೈಸ್ ಆಫ್ ಪೆನ್ ಇಂಕ್ ಡಿಕ್ರೀಸಸ್ ದ ಪೆನ್ಸ್ ಡಿಮಾಂಡ್. ಓಕೆ, ಇದನ್ನು ನಾವೇನಂತ ಹೇಳ್ತೇವಿ ಅಂತಂದ್ರೆ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂತ ಹೇಳ್ತೇವಿ. ಈಗ ಶೂಸದ ರೇಟ್ ಹೆಚ್ಚಾಗೈತಿ ಅಂತಂದ್ರೆ ಸಾಕ್ಸದ ರೇಟ್ ಕಡಿಮೆ ಆಗಿಬಿಡ್ತೈತಿ. ಶೂಸದ ರೇಟ್ ಹೆಚ್ಚಾಗೈತಿ ಅಂತಂದ್ರೆ ನಾವು ಸಾಕ್ಸದ ರೇಟ್ ಏನೈತಿ ಅಂತಂದ್ರೆ ಡಿಕ್ರೀಸ್ ಆಗ್ತತಿ. ಡಿಮಾಂಡ್
ಡಿಕ್ರೀಸ್ ಆಗ್ತತಿ, ಡಿಮಾಂಡ ಡಿಕ್ರೀಸ್ ಆಗ್ತತಿ. ಹಂಗನ ಏನೈತಿ ಸಾಕ್ಸ್ದ ಬೆಲೆ ಒಳಗೆ ಹೆಚ್ಚಾತು ಅಂತಂದ್ರೆ ಶೂಸದ ಡಿಮಾಂಡ್ ಒಳಗೂ ಡಿಕ್ರೀಸ್ ಆಗ್ತತಿ. ಅದಕ್ಕಿದು ನೆಗೆಟಿವ್ ಐತಿ. ಅಂದ್ರೆ ಒಂದು ಮೇಲೆ ಇರ್ತಿರ್ತೈತೆ ಅಂದ್ರೆ ಒಂದು ಕೆಳಗೆ ಇರ್ತಿರ್ತೈತಿ. ಇದನ್ನ ನೆಗೆಟಿವ್ ಅಂತ ಹೇಳ್ತೇವೆ. ಇದು ಕಾಂಪ್ಲಿಮೆಂಟ್ರಿ ಗೂಡ್ಸ್ ಐತಿ. ಮೂರನೇ ಸಿಚುವೇಶನ್ ಒಳಗೆ ಇಂಟರ್ ರಿಲೇಟೆಡ್ ಗೂಡ್ಸ್ ಇಲ್ಲ. ಮೋಟರ್ ಸೈಕಲ್ ಬೇರೆ ಐತಿ, ಟಿ ವಿನ ಬೇರೆ ಐತಿ. ಅಂದರೆ ಟಿ ವಿ ಟಿ ವಿಗೆ ಇದ್ದಂತಹ ಗ್ರಾಹಕರ ಒಂದು ಮನೋಸ್ಥಿತಿನೇ ಬೇರೆ ಇರ್ತೈತಿ, ಮೋಟರ್ ಸೈಕಲದ್ದು ಬೇರೆನೇ ಇರ್ತೈತಿ. ಕಂಪ್ಯಾರಿಸನ್ ಆಗ್ತಿರ್ಬೇಕಾದ್ರೆ ಒಂದು ಕಾಂಪ್ಲಿಮೆಂಟ್ರಿ ಗೂಡ್ ಇರಬೇಕು, ಒಂದು ಕಾಂಪ್ಲಿಮೆಂಟರಿ ಪೂರಕ ಸರಕುಗಳಿರಬೇಕು. ಇಲ್ಲಾಂದ್ರೆ ಸಬ್ಸ್ಟಿಟ್ಯೂಟ್ ಅಂದ್ರೆ ಬದಲಿ ಸರಕುಗಳ ಇರಬೇಕೈತಿ. ಇಲ್ಲೇ ರಿಲೇಟೆಡ್ ಗೂಡ್ಸ್ ಇಲ್ಲ ಇವು. ಅದಕ್ಕೆ ಏನು ಹೇಳ್ತೇವೆ ಅಂದ್ರೆ ನಾಟ್ ರಿಲೇಟೆಡ್, ಸಂಬಂಧಿತ ಸರಕುಗಳು ಇಲ್ಲ ಅಂತ ಹೇಳ್ತೇವೆ. ದ ಗೂಡ್ಸ್ ಶುಡ್ ಬಿ ರಿಲೇಟೆಡ್ ಗೂಡ್ಸ್, ದ್ಯಾಟ್ ಈಸ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆರ್ ಕಾಂಪ್ಲಿಮೆಂಟರಿ ಗೂಡ್ಸ್. ಸಬ್ಸ್ಟಿಟ್ಯೂಟರ್ ಇರಬೇಕು, ಕಾಂಪ್ಲಿಮೆಂಟರಿ ಗೂಡ್ಸ್ ಇರಬೇಕು. ಇಫ್ ದೇ ಆರ್ ನಾಟ್ ರಿಲೇಟೆಡ್ ಗೂಡ್ಸ್, ದ ಕೋಎಫಿಷಿಯಂಟ್ ಆಫ್ ಕ್ರಾಸ್ ಇಲಾಸ್ಟಿಸಿಟಿ ಇಸ್ 0. ಅದಕ್ಕೆ ಏನಿರ್ತೈತಿ, ಇದು 0 ಇರತ್ತಾ. ಓಕೆ. Therefore, in this case, motorcycle and TV are not related goods. The cross elasticity will be 0. So, ಏನೈತಿ ಅಂತಂದ್ರೆ ಛೇದಕ, ಬೇಡಿಕೆಯ ಛೇದಕ ಪ್ರವೃತ್ತಿ ಏನೈತಿ ಅಂತಂದ್ರೆ ಇಲ್ಲೇ 0 ಇರ್ತೈತಿ. ಯಾಕಂತಂದ್ರೆ ಡಿಮಾಂಡ್ ಫಾರ್ ಮೋಟರ್ ಸೈಕಲ್ ಈಸ್ ಡಿಫ್ರೆಂಟ್, ಫಾರ್ ಡಿಮಾಂಡ್ ಫಾರ್ ಟಿ ವಿ ಈಸ್ ಡಿಫ್ರೆಂಟ್. ಟಿ ವಿಗಿದ್ದಂತಹ ಬೇಡಿಕೆನ ಬೇರೆ, ಮೋಟರ್ ಸೈಕಲ್ ಇದ್ದಂತಹ ಬೇಡಿಕೆನ ಬೇರೆ. ಇದಿಷ್ಟು ಪಾಯಿಂಟ್ಸನ್ನು ನೀವು ಅಲ್ಲಿ ಬರಿಬೇಕಾಗ್ತತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಫರ್ದರ್ ಅಪ್ಡೇಟ್ಸ್.